ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಹೊಸದಾಗಿ ಎಂ ಸೀರೀಸ್ ಅಂತ ಒಂದು 3 ಫೋನ್ಸ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದು ಸ್ಯಾಮ್ಸಂಗ್ನಲ್ಲಿ ಜೆ ಸೀರೀಸ್ ನೋಡ್ಕೊಂಡ್ವಿ, ಆನ್ ಸೀರೀಸ್ ನೋಡ್ಕೊಂಡ್ವಿ. ಸೊ ಇವಾಗ ನಮಗೆ ಭಾರತೀಯರಿಗಾಗಿ ಸ್ಪೆಷಲ್ ಆಗಿ ಎಂ ಸೀರೀಸ್ ಅಂತ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಪ್ಪ ಒಂದು ಲೀಕ್ಸ್ ಎಲ್ಲ ಬಂದಿದ್ದಾರೆ, ಅದರ ಪ್ರೈಸ್ ಆಗಲಿ, ಸ್ಪೆಸಿಫಿಕೇಶನ್ ಆಗಲಿ, ಮತ್ತೆ ಏನಪ್ಪ ಭಾರತೀಯರಿಗೆ ಸ್ಪೆಷಲ್ ತಂದಿದೆ ಶೋಮಿ ಅಂತ ನಮಗೆ ಒಂದು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಇನ್ಸ್ಟಾಗ್ರಾಮ್ಲಿ ಕೂಡ ಫಾಲೋ ಮಾಡಿ, ಮತ್ತು ನಿಮ್ಮ ಪ್ರೀತಿ ಬೆಂಬಲದಿಂದ ಲೈಕ್ಸ್ ಎಲ್ಲ ಕೂಡ ಕಂಪ್ಲೀಟ್ ಮಾಡಿ. 500 ಲೈಕ್ಸ್ ಬಸ್ ಸಾಕಷ್ಟೇ. ಸೊ ಫ್ರೆಂಡ್ಸ್, ಟೋಟಲ್ ಆಗಿ 3 ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ನ M10, M20 ಮತ್ತು M30 ಅಂತ. ಇದಕ್ಕೆ M1, M2, M3 ಅಂತ ಕೂಡ ನಾವು ಕರಿಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂತಂದ್ರೆ, ಸ್ಯಾಮ್ಸಂಗ್ ಈ ಬಾರಿ ಈ ಒಂದು ಫೋನ್ಗಳನ್ನ ಆಫ್ಲೈನ್ ಅಂಗಡಿಯಲ್ಲಿ ಕೊಡ್ತಾ ಇಲ್ಲ. ಕೇವಲ ಇದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಒಂದು ಆನ್ಲೈನ್ ಮಾರ್ಕೆಟಲ್ಲಿ ಮಾತ್ರ ಇದು ಫೋನ್ ನೋಡೋಕೆ ಸಿಗ್ತಾ ಇದೆ. ಸೊ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಏನಕ್ಕಪ್ಪ ಅಂತಂದ್ರೆ, ನಾವಿವಾಗ ಒಂದು ಯಾವುದೇ ಸ್ಯಾಮ್ಸಂಗ್ನ ಒಂದು ಫೋನ್ J1, J2 ಅಥವಾ ಯಾವುದೇ ಒಂದು ಫೋನ್ ಪರ್ಚೇಸ್ ಮಾಡೋಕ್ಕೆ ಆನ್ಲೈನಲ್ಲಿ ಅಥವಾ ಒಂದು ಆಫ್ಲೈನ್ ಅಂಗಡಿ ಹೋದ್ರೆ, ಆಫ್ಲೈನ್ ಅಂಗಡಿಲಿ ಜಾಸ್ತಿ ಬೆಲೆ ಇರುತ್ತೆ. ಅದೇ ಒಂದು ಫೋನ್ ಆನ್ಲೈನಲ್ಲಿ ಕಮ್ಮಿ ಇರುತ್ತೆ. ಪಕ್ಕ 500ರಿಂದ 600 ರೂಪಾಯಿ, 1000 ರೂಪಾಯಿ ತನಕ ಪಕ್ಕ ಡಿಫ್ರೆನ್ಸ್ ನೋಡ್ತೀವಿ. ಸೊ ಹೀಗಾಗಿ ಆನ್ಲೈನ್ ಪ್ರೈಸ್ಗೆ ಅದು ಕಂಪೇರ್ ಆಗಿ ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಕಮ್ಮಿ ಬೆಲೆಗೆ ಸಿಗೋಕ್ಕೆ ಟ್ರೈ ಆಗುತ್ತೆ. ಸೊ ಹೀಗಾಗಿ ಶೋಮಿಗೆ ಇದು ಕಾಂಪಿಟೇಟ್ ಮಾಡುತ್ತೆ ಅನ್ಕೊಳ್ತಾ ಇದ್ದೀನಿ ಪಕ್ಕ. ಸೊ ಮಿಡ್ ರೇಂಜಲ್ಲಿ ಒಂದು ಸ್ಮಾರ್ಟ್ ಫೋನ್ಗಳನ್ನ ಬಿಡುಗಡೆ ಮಾಡಿದ್ದಾರೆ, ಅದು ಎಂ ಸೀರೀಸ್ನಲ್ಲಿ, ಅದು ಭಾರತೀಯರಿಗಾಗಿ. ಸೊ ನೋಡೋಣ ಅಂತೆ ಯಾವ ಲೆವೆಲ್ಗೆ ಇದು ಹವಾ ಮಾಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ನೋಟ್ 7 ಕೂಡ ಬರ್ತಾ ಇದೆ ಪಕ್ಕ. ಈ ಒಂದು 28ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಮಿಸ್ ಮಾಡ್ಕೊಳ್ಬೇಡಿ. ಸ್ಯಾಮ್ಸಂಗ್ನ ಎಂ ಸೀರೀಸ್ನ ಬಗ್ಗೆ ಒಂದು ವಿಡಿಯೋ ನಿಮಗೆ ಪಕ್ಕ ಡೀಟೇಲ್ ಆಗಿ ಸಿಗುತ್ತೆ. ಸೊ ಇನ್ನು ಯಾವ ಫೋನ್ ಎಷ್ಟೊಂದು ಕಾಂಪಿಟೇಟ್ ಆಗುತ್ತೆ ಮುಂದಿನ ವಿಡಿಯೋಲಿ ನಿಮಗೆಲ್ಲ ಪಕ್ಕ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಸ್ಯಾಮ್ಸಂಗ್ ಇವಾಗ ಒಂದು ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಭಾರತದಲ್ಲಿ ಇವಾಗ ಒಂದು ಹೆಜ್ಜೆನ ಇಡ್ತಾ ಇದೆ. ಸೊ ಶೋಮಿಗೆ ಇದು ಕಾಂಪಿಟೇಟ್ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಶೋಮಿನ ಸ್ಯಾಮ್ಸಂಗ್ನವರು ಹಿಂದೆ ಹಾಕಬಹುದಾ ಈ ಒಂದು ಮಿಡ್ ರೇಂಜ್ ಅಲ್ಲಿ? 2019ರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಕೂಡ ಹಲವಾರು ಸ್ಮಾರ್ಟ್ ಫೋನ್ಗಳು ಬರಲಿದೆ. ಸೊ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ಶೋಮಿನ ಇದು ಹಿಂದೆ ಹಾಕಬಹುದಾ ಇಲ್ವಾ ಅಂತ. ಇನ್ನು ಶೋಮಿನ ನಮ್ಮ ಭಾರತದಲ್ಲಿ ಇಷ್ಟೊಂದು ಜನ ಇಷ್ಟಪಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಶೋಮಿನವರು ಒಂದಾದ್ಮೇಲೆ ಒಂದು ಸ್ಮಾರ್ಟ್ ಫೋನ್ಗಳನ್ನ ಹೊಸದಾಗಿ ಡಿವೈಸ್ಗಳನ್ನ ಬಿಡ್ತಾ ಇದ್ದಾರೆ. ಅದು ಅಗ್ರೆಸಿವ್ ಪ್ರೈಸ್ ಆಗಿರಲಿ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿರಲಿ, ಒಳ್ಳೆ ಸ್ಪೆಸಿಫಿಕೇಶನ್ಸ್ ಆಗಲಿ, ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಜನ ಈ ಒಂದು ಫೋನ್ಗಳನ್ನ ಇಷ್ಟಪಡ್ತಾ ಇದ್ದಾರೆ. ಶೋಮಿನವರು 6,000 ರೂಪಾಯಿ ಹಿಡ್ಕೊಂಡು 20,000 ರೂಪಾಯಿ ತನಕ ಒಂದು ತುಂಬಾ ಸ್ಮಾರ್ಟ್ ಫೋನ್ ಮೇಲೆ ಕೆಲಸ ಮಾಡಿದರೆ, ಒಳ್ಳೆ ಪ್ರೈಸ್, ಸ್ಪೆಸಿಫಿಕೇಶನ್ ಎಲ್ಲ ಒಂದು ಡೀಟೇಲ್ಸ್ಗಳನ್ನ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಜನ ಶೋಮಿ ಫೋನ್ಸ್ಗಳನ್ನ ಇಷ್ಟಪಡ್ತಾ ಇದ್ದಾರೆ. ಇದನ್ನ ನಾವು ಒಂದು ಸ್ಯಾಮ್ಸಂಗ್ಗೆ ಕಂಪೇರ್ ಮಾಡ್ಕೊಂಡ್ವಿಯಪ್ಪ ಅಂದ್ರೆ, ಸ್ಯಾಮ್ಸಂಗ್ನವರು 4-5 ಸಾವಿರ ಹಿಡ್ಕೊಂಡು 60ರಿಂದ 70,000 ರೂಪಾಯಿ ತನಕ ಒಂದು ಹೊಸ ಸ್ಮಾರ್ಟ್ ಫೋನ್ ಬಿಟ್ಟಿದ್ದಾರೆ. ಬಟ್ ಇದು ಮಿಡ್ ರೇಂಜ್ ಇದೆ. ಇಲ್ಲಿ ಕಾಂಪಿಟೇಟ್ ಮಾಡಕ್ಕೆ ಈ ಒಂದು ಫೋನ್ಸ್ಗಳಿಗೆ ಮತ್ತೆ ಈ ಒಂದು ಸ್ಯಾಮ್ಸಂಗ್ ನ ಫೋನ್ಸ್ಗಳಿಗೆ ಕಂಪೇರ್ ಮಾಡಕ್ಕೆ ಆಗಲ್ಲ. ನಾವು 15,000 ರೂಪಾಯಿಗೆ ನಮಗೆ ಶೋಮಿನವರು ಸ್ನ್ಯಾಪ್ಡ್ರ್ಯಾಗನ್ 660 ಕೊಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ 15,000 ರೂಪಾಯಿ ಒಂದು ಸ್ಯಾಮ್ಸಂಗ್ ನ ಕಂಪೇರ್ ಮಾಡ್ಕೊಂಡ್ರೆ ಕ್ಯಾಮರಾದಲ್ಲ ಕೂಡ ಕಮ್ಮಿ ನೋಡ್ತಾ ಇದ್ವಿ, ಮತ್ತೆ ಪ್ರೊಸೆಸರ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 450 ಕೊಡ್ತಾ ಇದ್ದಾರೆ. ಸೊ ಪಕ್ಕ ಇಲ್ಲಿ ಒಂದು ಡಿಫ್ರೆನ್ಸ್ ನ ನೋಡ್ತಾ ಇದ್ವಿ. ಸ್ಯಾಮ್ಸಂಗ್ ನಲ್ಲಿ ಕೂಡ ಒಂದು ಹಲವಾರು ಡಿವೈಸ್ ಗಳನ್ನ ನೋಡ್ಕೊಂಡ್ವಿ. ಸ್ಯಾಮ್ಸಂಗ್ ನ J1, J2, J7 ತರ ನೋಡ್ಕೊಂಡ್ವಿ. ಇದರ ನಂತರ ಆನ್ ನಲ್ಲಿ ಕೂಡ ಸ್ಯಾಮ್ಸಂಗ್ ನ ಒಂದು ಆನ್ ಸೀರೀಸ್ ನಲ್ಲಿ ಕೂಡ ನೋಡ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಹಲವಾರು ಡಿವೈಸ್ ಗಳನ್ನ ಲಾಂಚ್ ಮಾಡಿದ್ರು. ಬಟ್ ಬ್ರ್ಯಾಂಡ್ ಗೆ ಯಾರು ಇಷ್ಟಪಟ್ಟು ಒಂದು ಸ್ಮಾರ್ಟ್ ಫೋನ್ ಗಳನ್ನ ತಗೊಂಡ್ರು. ಬಟ್ ಆ ಶೋಮಿ ಫೋನ್ಸ್ ಗಳು ಕೂಡ ತುಂಬಾ ನೋಡಿದ್ವಿ. ಎಲ್ಲೋದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ಏನಾದ್ರೂ ಒಂದು ಶೋಮಿ ರಿಂಗ್ ಟೋನ್ ಬತ್ತಪ್ಪ ಅಂತಾರೆ, ಎಲ್ಲರೂ ಒಂದ್ಸಲ ಅವ್ರವ್ರ ಜೇಬಿಗೆ ಕೈ ಹಾಕಿ ನೋಡ್ತಾರೆ, ನನ್ ಬಂತ ಅಂತ ಫೋನ್. ಈ ರೀತಿಯಾಗಿ ಇಷ್ಟೊಂದು ಜನ ಇಷ್ಟಪಟ್ಟು ಶೋಮಿ ಫೋನ್ಸ್ ಗಳನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಇನ್ನು ನಾವು ನೆಕ್ಸ್ಟ್ ಈ ಒಂದು ಕಾಂಟೆಂಟ್ ನ ಬಿಟ್ಬಿಟ್ಟು ಇವಾಗ ಈ ಒಂದು ಎಂ ಸೀರೀಸ್ ನ ಸ್ಮಾರ್ಟ್ ಫೋನ್ ಏನೆಲ್ಲ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕೇಶನ್ ಪ್ರೈಸ್ ಮತ್ತೆ ಏನೋ ಒಂದು ಲೀಕ್ಸ್ ನ ಬಿಟ್ಟಿದ್ದಾರೆ, ನೋಡೋಣ ಅಂತ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ M10, ಇದಕ್ಕೆ ಒಂದು ಸ್ಯಾಮ್ಸಂಗ್ M1 ಅಂತ ಕೂಡ ಕರಿಬಹುದು. ಈ ಒಂದು ಫೋನ್ ನ ಬೆಲೆ ನನ್ನ ಪ್ರಕಾರ 8ರಿಂದ 10,000 ರೂಪಾಯಿ ಆಗಲಿದೆ ಅನ್ಕೊಳ್ತಾ ಇದ್ದೀನಿ. 9,000 ಕೂಡ ಆಗ್ಬೋದು. ಈ ಒಂದು ಫೋನ್ ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ನೋಡ್ತಾ ಇದ್ವಿ, ಬೆಜೆಲೆಸ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಡ್ಯೂ ಡ್ರಾಪ್ ನಾಚ್ ನೋಡ್ತಾ ಇದ್ವಿ. ಇನ್ನು ಬ್ಯಾಟ್ರಿ ಕನ್ಫರ್ಮ್ ಆಗಿಲ್ಲ, ಮತ್ತೆ ಈ ಒಂದು ಫೋನ್ ನಿಮಗೆ ಸಿ ಪೋರ್ಟ್ ಸಿಗ್ತಾ ಇದೆ ಅಂತ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಪಕ್ಕ ನನ್ನ ಪ್ರಕಾರ ನಾಚ್ ಅಂತೂ ನೋಡ್ತಾ ಇದ್ವಿ, ಡ್ಯೂ ಡ್ರಾಪ್ ನಾಚ್ ಅಂತೂ ನೋಡ್ತಾ ಇದ್ವಿ, ಕಾಮನ್ ಆಗಿ ಸಿಗುತ್ತೆ. ಬಟ್ ಇಲ್ಲಿಂದ ನಮಗೆ ಯಾವುದೇ ಒಂದು ಫುಲ್ HD+ ಆಗಿಲ್ಲ ಅಥವಾ OLED ಡಿಸ್ಪ್ಲೇ ನಾವಿಂದ ನೋಡ್ತಾ ಇಲ್ಲ. ನಾರ್ಮಲ್ ಆಗಿ HD ಅಥವಾ ಒಂದು HD ಡಿಸ್ಪ್ಲೇ ನೋಡ್ತಾ ಇದೀವಿ. ಇದು ಬಿಟ್ಟರೆ ಈ ಒಂದು ಫೋನ್ 5,000 mAh ಬ್ಯಾಟರಿನ ಕೊಡ್ಬೋದು, 4,500 ಕೊಡ್ಬೋದು, ಮತ್ತೆ ಡ್ಯೂ ಡ್ರಾಪ್ ನಾಚ್ ಅಂತ ನೋಡ್ತಾ ಇದ್ದೀವಿ, ಮತ್ತೆ ಡುವಲ್ ಕ್ಯಾಮೆರಾ ಕೂಡ ಇಲ್ಲಿ ಕನ್ಫರ್ಮ್ ಇದೆ. ಇನ್ನು ಎರಡನೇದಾಗಿ ಇದೇ ಒಂದು ಸ್ಯಾಮ್ಸಂಗ್ ನ M20, ಅದಕ್ಕೆ ನಾವು ಒಂದು M2 ಅಂತ ಕೂಡ ಕರಿಬಹುದು. ಈ ಒಂದು ಫೋನ್ ಅಲ್ಲಿ ಸಿ ಪೋರ್ಟ್ ಕನ್ಫರ್ಮ್ ಇದೆ, ಪಕ್ಕ ನಿಮ್ಮಿಂದ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಡ್ಯೂ ಡ್ರಾಪ್ ನಾಚ್ ನೋಡ್ತಾ ಇದ್ವಿ, 5,000 mAh ಬ್ಯಾಟರಿನ ಕೊಡ್ತಾರೆ, ಮತ್ತೆ 13 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಡೂಲ್ ರಿಯರ್ ಕ್ಯಾಮೆರಾ, ಮುಂದಿನ ಕ್ಯಾಮೆರಾ 13 ಮೆಗಾಪಿಕ್ಸೆಲ್ ನೋಡ್ತಾ ಇದೀವಿ. ಸೊ ಇನ್ನು ಪ್ರೊಸೆಸರ್ ಮಾಮೂಲಾಗಿ ಈ ಒಂದು Exynos
ಎಕ್ಸಿನೋಸ್ನ ಇವ್ರದೇ ಆದೊಂದು ಓನ್ ಪ್ರೊಸೆಸರ್ ಇದೆ, ಅದು 7885 ಒಂದು ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಸೊ ನಾರ್ಮಲಿ ಇದು ಈಕ್ವಲ್ ಆಗಿ ಸ್ನ್ಯಾಪ್ ಡ್ರ್ಯಾಗನ್ 636ಗೆ ಈಕ್ವಲ್ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಇದರ ಒಂದು ಬೆಲೆ ನನ್ನ ಪ್ರಕಾರ ಒಂದು 13,000 ರೂಪಾಯಿ ಆಯ್ತಪ್ಪ ಅಂದ್ರೆ ಪಕ್ಕ ಮ್ಯಾಚ್ ಆಗುತ್ತೆ. ಇದೇ ಒಂದು ಬೆಲೆ 14,000 ಆದ್ರೂ ಕೂಡ ಓಕೆ ಇಲ್ಲ, 15,000 ಆದ್ರೂ ಕೂಡ ಓಕೆ ಇಲ್ಲ. ನಾವೆಲ್ಲ ಇವಾಗ 13,000 ರೂಪಾಯಿಗೆ ಸ್ನ್ಯಾಪ್ ಡ್ರ್ಯಾಗನ್ 660 ನೋಡ್ತಿದ್ವಿ, ರಿಯಲ್ಮಿ ಯೂನ್ ಆಗಿರಲಿ, ರಿಯಲ್ಮಿ 2 Pro ಆಗಿರಲಿ, ಅಥವಾ M2 Pro ಇವೆಲ್ಲ ಒಂದು ಸ್ನ್ಯಾಪ್ ಡ್ರ್ಯಾಗನ್ 660 ನೋಡ್ತಿದ್ವಿ. ಇದು ಎಕ್ಸಿನೋಸ್ನು 7885 ಏನಿದೆ ಈ ಒಂದು ಪ್ರೊಸೆಸರ್, ಇದು ಈಕ್ವಲ್ ಟು ಸ್ನ್ಯಾಪ್ ಡ್ರ್ಯಾಗನ್ 636. ಬಟ್ ಸ್ಯಾಮ್ಸಂಗ್ ಇದೆ ಅಂದ್ರೆ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಯಾರು ಸ್ನ್ಯಾಪ್ ಡ್ರ್ಯಾಗನ್ 636 ಆದ್ರೂ ಈಕ್ವಲ್ ಆಗಲಿ ಅನ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಇವರ ಒಂದು ಮೂರನೇ ಡಿವೈಸ್, ಸ್ವಲ್ಪ ಇದು ನನ್ನ ಪ್ರಕಾರ ಒಂದು ಒಳ್ಳೆ ಫೋನ್ ಆಗಲಿದೆ ಅನ್ಕೊಳ್ತಾ ಇದ್ದೀನಿ. ಸ್ಯಾಮ್ಸಂಗ್ ನ M30, ಅದಕ್ಕೆ M3 ಅಂತ ಕೂಡ ಕರಿಬಹುದು. ಇದರಲ್ಲಿ ಕೂಡ ಸ್ಯಾಮ್ಸಂಗ್ ನ ಒಂದು ಎಕ್ಸಿನೋಸ್ ಒಂದು ಪ್ರೊಸೆಸರ್ ನೋಡ್ತಾ ಇದ್ವಿ, 7904 ಒಂದು ಪ್ರೊಸೆಸರ್, ಇದು ಈಕ್ವಲ್ ಟು ಸ್ನ್ಯಾಪ್ ಡ್ರ್ಯಾಗನ್ 660 ನ ಕೊಡ್ತಾ ಇದ್ದಾರೆ. ಈ ಒಂದು ಫೋನ್ ನಮಗೆ ಫುಲ್ ವ್ಯೂ ಡಿಸ್ಪ್ಲೇ ನೋಡ್ತಾ ಇದ್ವಿ, ಸೇಮ್ ಆಸ್ ಟು M2 ನೋಡ್ತಾ ಇದ್ವಿ, ಅದೇ ಸೇಮ್ ಅಲ್ಲಿ ಒಂದು ಡಿಸ್ಪ್ಲೇ ನೋಡ್ತಾ ಇದ್ವಿ, 5000 mAh ಬ್ಯಾಟರಿ ನೋಡ್ತಾ ಇದ್ವಿ, ಸಿ ಬೋರ್ಡ್ ಇದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಇದರಲ್ಲಿ 3 ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಒಂದು ವೈಡ್ ಆಂಗಲ್ ಇಂದ ಎಕ್ಸ್ಟ್ರಾ ಇದೆ, 5 ಮೆಗಾ ಪಿಕ್ಸೆಲ್ ಒಂದು ವೈಡ್ ಆಂಗಲ್ ಇಂದ ನೋಡ್ತಾ ಇದ್ವಿ. ಬಟ್ ಪ್ರೊಸೆಸರ್ ಮಾಮೂಲಾಗಿ ತುಂಬಾ ಹಿಂದಿದೆ ಅನ್ಕೋತಾ ಇದ್ದೀನಿ ಸ್ಯಾಮ್ಸಂಗ್. ಸೊ ಅಫಿಷಿಯಲ್ ಆಗಿ ಸ್ವಲ್ಪ ಏನಾದ್ರು ಅಪ್ಗ್ರೇಡ್ ಮಾಡಿದ್ರಪ್ಪ, ಸ್ನ್ಯಾಪ್ ಡ್ರ್ಯಾಗನ್ 75 675 ಅಥವಾ 80 ಕೊಟ್ಟರೆ ಪಕ್ಕ ಮ್ಯಾಚ್ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಸ್ಯಾಮ್ಸಂಗ್ ಒಂದು ಒಳ್ಳೆ ಕೆಲಸ ಮಾಡ್ತಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಸ್ನ್ಯಾಪ್ ಡ್ರ್ಯಾಗನ್ 660 ಒಂದು ಇವ್ರದೇ ಆದೊಂದು ಎಕ್ಸಿನೋಸ್ಲಿಂದ 7904 ಕೊಟ್ಟರೆ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಕೊಳ್ತಾ ಇದ್ದೀನಿ. ಸೊ ಇದ್ಬಿಟ್ರೆ ನಮಗೆ 75 ಕೊಟ್ಟರಪ್ಪ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಪಕ್ಕ. ಸೊ ನೀವು ಕಾಯ್ದ್ಬಿಟ್ಟು ನೋಡೋಣ ಅಂತ ಯಾವ ಒಂದು ಪ್ರೊಸೆಸರ್ ಇದರಲ್ಲಿ ಅಳವಡಿಸ್ತಾ ಇದ್ದಾರೆ. ಸೊ ನೋಟ್ 7 ಕೂಡ ಬರ್ತಾ ಇದೆ, ಅದನ್ನ ಮರೆಯಕ್ಕೆ ಹೋಗ್ಬೇಡಿ. ಇದೇ ಒಂದು 28ಗೆ ನಾ ಇದ್ರ ಬಗ್ಗೆ ಒಂದು ಸ್ಯಾಮ್ಸಂಗ್ M series ನ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ಯಾವಾಗ ಆಫೀಸಲ್ಲಿ ಆಗಿ, ಆ ಒಂದು ವಿಡಿಯೋನ ಪಕ್ಕ ಮರಿದೆ ನೋಡಿ. ಮತ್ತೆ ನೋಟ್ 7 ಕೂಡ ಬರ್ತಾ ಇದೆ, ಅದರ ಬಗ್ಗೆ ಕೂಡ ನಾನು ತುಂಬಾ ವಿಡಿಯೋಗಳನ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇದಷ್ಟು ಈ ಒಂದು M series ನ ಬಗ್ಗೆ ಆಗಿತ್ತು. ನಿಮಗೆಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಪಕ್ಕ ನನಗೆ ತಿಳಿಸ್ಕೊಡಿ. ಸ್ಯಾಮ್ಸಂಗ್ M series ನಲ್ಲಿ ಇವಾಗ ಬಂದಿದೆ ಮಿಡ್ ರೇಂಜ್ ಸ್ಮಾರ್ಟ್ಫೋನ್ ಅಲ್ಲಿ ಸ್ವಲ್ಪ ಹೆಜ್ಜೆ ಇಡ್ತಾ ಇದೆ. ಸೊ ಶೋಮಿನ ಬೀಟ್ ಮಾಡತ್ತಾ ಈ ವರ್ಷ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ ಯಾರು. ಸೊ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಸೊ ಸಿಗೋಣ ಅಂತ ಮತ್ತೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ. ಧನ್ಯವಾದ. ಟೇಕ್ ಕೇರ್. ಬಾಯ್. ಸಿ ಯು.